ಪಂಚಾಯತಿನ ಘೋಷಣೆ ಮಾಡೋದ್ರಲ್ಲಿ ನಾನು ಕೂಡ ಮೊದಲಿಗೆ ಅಂತಕ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಟ್ಟಣ ಪಂಚಾಯತಿ ಆಗಬೇಕು. ಒಂದು ಕಡೆ ಜಾಲಹಳ್ಳಿಯಲ್ಲಿ ಹೋರಾಟ ಸಮಿತಿ ನಡೆದಿತ್ತು. ನಾವು ಎಂಕ ಪೂಜಾರಲ್ಲಿ ಇದ್ದಾರೆ ನಮ್ಮ ಗುರುಗಳು, ಅವರ ನೇತೃತ್ವದಲ್ಲಿ ನಾವು ಒಂದು 400 ಜನ 200 ಜನ ಸೇರಿ ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಸಾಹೇಬ್ರೆ, ನಮ್ಗೆ ದಯವಿಟ್ಟು ನೀವು ಪಟ್ಟಣ ಪಂಚಾಯತಿಯನ್ನ ಮಾಡಿ, ಇಲ್ಲ ಪುರಸಭೆನ ಮಾಡಿ, ನಮ್ಗೆ ಏನಾದ್ರೂ ಮಾಡಿ ಅಂತ ನಾವು ಅವತ್ತು ಬಿಜೆಪಿಯಲ್ಲಿ ನಾವು ಮುಖಂಡರು, ನಮ್ಮ ಎಲ್ಲ ಮುಖಂಡರು ಅವರಲ್ಲಿ ಮನವಿ ಮಾಡ್ಕೊಂಡಾಗ ಅವ್ರು ಹೇಳಿದ್ರು, ನಮ್ಮ ಗೌಡರು ಸುನ್ಮೋಹನ್ ನಾಯ್ಕರು, ಇಲ್ಲ ಚಂದಪ್ಪ ಇವತ್ತಪ್ಪ ಪುರಸಭೆನ ಮಾಡ್ತೀನಿ, ಇವತ್ತು ಜಾಲಹಳ್ಳಿಗೆ ಯಾವ ಪಂಚಾಯತ್ ಸಿಗೋದಿಲ್ಲ, ಏನ್ ಮಾಡೋದು, ಏನು ಹುಚ್ಚಿತಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳಿದೆ, ಹುಚ್ಚಿದ್ರು ಕೂಡ ಸರ್ ನಮ್ಗೆ ನಮ್ಮ ಪಂಚಾಯತಿನ ಸೇರಿಸ್ಬಿಡಿ. ನಾನು ಅವತ್ತೇ ಹೇಳಿದೆ, ಸನ್ಮಾನ್ಯ ಶಿವನಗೌಡ ನಾಯ್ಕರಿಗೆ ಅವತ್ತು 400-500 ಜನ ಇದ್ರು. ಬಹಳ ಜನ ಹೇಳ್ತಾರ ಚಂದಪ್ಪ ಶಿವನಗೌಡನ ಜೊತೆ ಇದ್ದ, ಚಂದಪ್ಪ ಬರಲು ಕೊಟ್ಟ. ನಾನು ಯಾರಿಗೂ ಬರಲು ಕೊಟ್ಟಿಲ್ಲ, ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ. ನಮ್ಮ ಸಮಸ್ತ ಪಂಚಾಯತ್ ತಾಯಿ ತಂದೆಯಲ್ಲಿ ನಾನು ಸತ್ಯವನ್ನು ಹೇಳ್ತೀನಿ. ಸತ್ಯ ಹೇಳಕ್ಕೆ ಯಾವುದು ನಮ್ಗೆ ಯಾರು ಕಟ್ಟಪ್ಪಣಿ ಇಲ್ಲ. ಶಿವನಗೌಡ ನಾಯಕರು ಹೇಳಿರ್ತಕ್ಕಂಥದ್ದು ಪುರಸಭೆ ಮಾಡ್ಬೇಕಾದ್ರೆ ನಮ್ಮ ಪಂಚಾಯತಿನ ಸೇರಿಸ್ಬಿಡಿ. ಯಾವ ಹಳ್ಳಿ ನಿಂಗಾಳಿವಲ್ಲಿ ಅಂತಾರ, ಮುದುಗಾಟವಲ್ಲಿ ಅಂತಾರ, ಜನಸಂಖ್ಯೆ ಬೇಕು ಅಂದ್ರೆ ಅವತ್ತು ಸೇರಿಸ್ಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡಿದ್ವಿ. ಅದಾಗಲಿಲ್ಲ. ಆದ್ರೂ ಕೂಡ ನಾವು ಪಂಚಾಯತಿಯಲ್ಲಿ ಉಳಿಬೇಕಂತಂದ್ರೆ ಇವತ್ತು ಬಸಾಪುರದವ್ರಿಗೆ ಎಷ್ಟು ತೊಂದರೆ ಆಗ್ತದ, 45 ಕಿಲೋಮೀಟರ್ ಹೋಗ್ತಾರ. ಇವತ್ತು ಜಾಲಹಳ್ಳಿ ನಮ್ಮ ಮದಗಡ್ಡಿ ಬೇರೆ ಇಲ್ಲ. ಇವತ್ತು ದೇವ್ರ ಮನೆ ನಮ್ಗೆ ಇಲ್ಲೇ ಅದಾವ, ಕಾಲವ್ರ ದೇವ್ರ ಮನೆ ಎಲ್ಲವ, ಜಾಲಹಳ್ಳಿ ಅವ. ಇವತ್ತ ಮುರಳವ್ರ ದೇವ್ರ ಮನೆ ಇವತ್ತೆಲ್ಲ ಮನೆಯಲ್ಲಿ ಮಾಡ್ತಾರ, ಜಾಲಹಳ್ಳಿಯಲ್ಲಿ ಮಾಡ್ತೀವಿ. ನಾವು ಇವತ್ತು ಹೊರಟಿ ಹನುಮಪ್ಪ ಬೇರೆ ಇಲ್ಲ, ಜಾಲಹಳ್ಳಿ ನಮ್ಮ ರಂಗನಾಥ ಬೇರೆ ಇಲ್ಲ. ನಾವು ರಂಗನಾಥನ ದೇವಸ್ಥಾನ ಎಲ್ಲ ಹಾರಾಡ್ತೀವಿ. ಬೈಮೂರ ಆಗ್ಬೇಕಂದ್ರೆ ಜಾಲಹಳ್ಳಿ ನಾವು ಒಂದತ್ತಿರ್ತೀವಿ. 5 ಜನ 5 ದಿನ ನಾವು ನಮ್ಮೂರವ್ರೆಲ್ಲರೂ ಒಂದತ್ತಿರ್ತೀವಿ. ಹೊಸೂರು ಮತ್ತು ಜಾಲಹಳ್ಳಿ ಏನಂತಂದ್ರೆ ಇದು ಒಂದು ತಾಯಿ ಮಗಳ ಸಂಬಂಧ. ಮಗಳಿಗೆ ನಾವು ಯಾವ ರೀತಿ ನಮ್ಮನ್ನು ದೂರ ಮಾಡಿದ್ದಾರೆ ಅಂದ್ರೆ ಗಂಡನ ಮನೆಗೆ ಇವತ್ತು ಯಾವುದೋ ಬೇಕಿಲ್ಲದ ಗಂಡಿಗೆ ಕೊಟ್ರೆ ಅದು ಮುಂದೆ ಸಂಸಾರ ಆಗ್ತದ? ಸಂಸಾರ ಆಗೋದಿಲ್ಲ. ಏನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗಂಡಿಗೆ ಹೇಳ್ತಿ ಬೇಡ ಅಂದ್ರೆ ನೀವು ಎಲ್ಲಿದ್ರಿ ಏನಪ್ಪ? ನಾವು ಗಂಡಿಗೆ ಹೇಳ್ತೀರ ಬೇಡ ಅಂತಂದ್ರೆ ನಾವು ಹೊಸೂರು ಸಿದ್ದಾಪುರ ಪಂಚಾಯತ್ ಅವ್ರು ನಮ್ಗೆ ದೂರ ಆಗ್ತದ. ಇವತ್ತು ನೀವೆಲ್ಲರೂ ಬೇಡಿಕೆ ಇತ್ತು ನಮ್ಮನ್ನ. ಅವತ್ತು ನಾವು ಊರಲ್ಲಿ ಕರೆದಾಗ ಹೇಳಿದ್ರು ದೈದವರು, ಇಲ್ಲ ಚಂದಪ್ಪ ನೀವು ಬರ್ಬೇಕು, ನಾವು ಊರಿನ ದೈವ ಕರೆದಾಗ ಆಯ್ತು, ನಮ್ದು ಅವತ್ತು ತಪ್ಪಾಗ್ಯದ, ನೀವೇನಾದ್ರೂ ಮಾಡ್ರಿ, ಅದ್ರ ನಮ್ಮ ಒತ್ತಾಯ, ನಿಮ್ದೇನ್ ಕ್ರಮ ತಗಂತ್ರಿ ಅಂತ ಹೇಳಿದಾಗ ಊರಿನ ದೈವ ಎಲ್ಲ ನಮ್ಮನ್ನ ಕರೆದು, ನೀವೆಲ್ಲ ಸಮಿತಿಯಲ್ಲಿ ನೀವೆಲ್ಲ ಬಿಟ್ಟು ಪಕ್ಷ ಇವತ್ತು ಬಿಜೆಪಿ ಬಿಡ್ರಿ, ಕಾಂಗ್ರೆಸ್ ಬಿಡ್ರಿ, ಜನತಾದಳ ಬಿಡ್ರಿ, ನಾವೆಲ್ಲರೂ ನಮ್ಮ ಪಂಚಾಯತಿ ಒಂದಾಗ್ಲಿ ಅಂತಕ್ಕಂಥ ಊರಿನ ಹೊಸೂರು ಸಿದ್ದಾಪುರ ದೈವ ಇವತ್ತ ಜಾಲಹಳ್ಳಿಯ ದೈವಕ್ಕೆ ನಾವು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಿದ್ದೀರಿ. ಇದು ನಮ್ಮನ್ನು ಉಳಿಸ್ತಕ್ಕಂಥ ಕೆಲಸ. ನಮ್ಮ ಮಾಚಿನ ಮಗಿ ಬರ್ಬೇಕಂದ್ರೆ ಇವತ್ತು ಜಾಲಹಳ್ಳಿಯ ಕುಂಬಾರರು ಬರ್ಬೇಕು. ಇವತ್ತು ನಮ್ಮ ಹೆಣ ಸತ್ರೆ ಅದನ್ನು ಉಳಕ್ಕೆ ಇವತ್ತು ಇಲ್ಲಿ ಜಾಲಹಳ್ಳಿಯಿಂದ ಬರಬೇಕು. ನಮ್ಮ ಹೆಣ ತೆಗೆದುಕೊಂಡು ಹೋಗ್ಬೇಕಂದ್ರೆ ಜಾಲಹಳ್ಳಿಯವರು ಮಾತಂಗಿ ಮಕ್ಕಳು ಬರ್ಬೇಕು. ಇವತ್ತು ನಮ್ಮ ತೇರು ಎಳಿಬೇಕು ರಂಗನಾಥ್ನಂದ್ರೆ ಹೊಸೂರವ್ರು ಬರ್ಬೇಕು. ಹೊಸೂರವ್ರು ಬರ್ಬೇಕಂದ್ರೆ ತೇರು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಗೌಶಿದಂಗ್ ತೇರು ಹೇಳ್ಬೇಕಂದ್ರೆ ಜಾಲಹಳ್ಳಿಯವರು ಬರ್ಬೇಕು. ಸಿದ್ದಾಪುರ ದುರ್ಗಮ್ಮ ಜಾತ್ರೆ ಆಗ್ಬೇಕಂದ್ರೆ ಜಾಲಹಳ್ಳಿಯವರು ಬರ್ಬೇಕು. ಇವತ್ತು ಈ ರೀತಿ ಅವಿನಾಭಾವ ಸಂಬಂಧ ಇದೆ ಜಾಲಹಳ್ಳಿ ಮತ್ತು ಹೊಸೂರು ಸಿದ್ದಾಪುರ ಪಂಚಾಯತಿಯಲ್ಲಿ. ಇವತ್ತು ಭೂಮಿ ಇವತ್ತು ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ. ಒಂದು 10 ಪೆಟ್ಟು ಇಲ್ಲ. ಇವತ್ತು ಹೊರಟೆಯವ್ರ ಮನೆ ಎಲ್ಲಿದ್ದಾವೆ, ಇವತ್ತು ಕುಣಗುಣದವ್ರ ಮನೆ ಹೊಲಗಳು ಎಲ್ಲವ, ಮನೆ ಎಲ್ಲವ. ಇವತ್ತು ಬೆಂಗಂಡಿ ಮನೆ ನನ್ನ ಬಗಲಾಗ ನಿಂತಾರ ಬೆಂಗಂಡಿ. ಇವತ್ತು ಜಾಲಹಳ್ಳಿಗಾದ, ಚಂದ್ರಪುರ ಮನೆ ಇವತ್ತು ಹೊಸೂರಲ್ಲಿ ಅದ. ಈ ರೀತಿ ತಾರತಮ್ಯ ಆದ. ನಾವು ಜಾಲಹಳ್ಳಿ ಹೊಸೂರು ಏನ್ ಬೇರಿಲ್ಲ. ಇವತ್ತು ಮದಗಡ್ಡೆ ಏನಪ್ಪಾ ಅಂತಂದ್ರೆ ಅಲ್ಲಿ ಶೆಡ್ ಹಾಕೊಂಡು ಹೋಗಿ ಆಗ್ಯಾರ. ಅವ್ರ ಮದಗಡ್ಡೆ ಅವ್ರು ಎಲ್ಲರೂ ದೇವ್ರ ಮನೆ ಎಲ್ಲ ಜಾಲಹಳ್ಳಿಯಲ್ಲ ಐತೆ. ಆದ್ರೆ ಇವತ್ತು ಅವ್ರಿಗೆ ತೊಂದರೆ ಅದ. ನಿನ್ನೆ ನಮಗೆ ಬಹಳಷ್ಟು ಜನ ಅಂದ್ರು ಏನಪ್ಪ ಈ ರೀತಿ ಆಗ್ಯದ, ಇದ್ರ ನೀವ್ ಯಾರು ಪ್ರಶ್ನೆ ಮಾಡ್ಲಿಲ್ಲ. ಆದ್ರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ. ಪಾಣಿ ತಗೋಬೇಕಾದ್ರೆ ಗೊತ್ತಾಗ್ಲಿಲ್ಲ. ಇವತ್ತ ಸಿಂಕ್ಲರ್ ತರ್ಬೇಕಂದ್ರೆ ತೊಂದರೆ ಆಗ್ತದ. ಇವತ್ತು ಕೋರ್ಟ್ಗಳಿಲ್ಲ. ನಮ್ ಕೋರ್ಟ್ ಆದ್ರೆ ನಾವು ಮಾನ್ಯ ಕೋರ್ಟ್ಗೆ ಹೋಗ್ಬೇಕಾಗ್ತದ. ಇದು ನಮ್ಗೆ ಮುಂದೆ ತೊಂದರೆ ಆಗ್ತದ. ಇವತ್ತು ತಾಲೂಕ್ ಕಚೇರಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ. ಇವತ್ತು ಅರಿಕೆರದಲ್ಲಿ ಇವತ್ತು ಎಲ್ಲಾ ಸೌಲಭ್ಯಗಳು ಇಲ್ಲದೇ ಕಾರಣಕ್ಕಾಗಿ ಇವತ್ತು ನಾವು ದೇವದುರ್ಗ ತಾಲೂಕಿನಲ್ಲಿ ಮುಂದುವರಿಸಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನೀವು ಊರಿನ ದೈವ, ಇವತ್ತು ನಮ್ಮ ಎಲ್ಲ ಸದಸ್ಯರು ವಿಶೇಷವಾಗಿ ಇವತ್ತು ಬಹಳ ಜನ ಅನ್ಕತ್ತಾರ ಬಿಜೆಪಿ ಪಂಚಾಯತಿ ಅದಪ್ಪ ಹೆಂಗ್ ಮಾಡಿದ್ರು. ಇವತ್ತು ಬಿಜೆಪಿ ಕಾಂಗ್ರೆಸ್ ಜನತಾದಳ ಹೊರಗಿಟ್ಟು ನಾವು ಇವತ್ತು ಜನರ ಪರವಾಗಿ ನಮ್ಮೆಲ್ಲ ಅಧ್ಯಕ್ಷರು ಸದಸ್ಯರು ನೀವೇನು ಊರಿನ ದೈದವ್ರು ಎಲ್ಲರೂ ಏನು ತೀರ್ಮಾನ ತಗೊಂಡ್ರಿ ಅದೆಲ್ಲರೂ ಕೂಡ ನಾವು ಬೆಂಬಲಿಸಿ ಹೋರಾಟ ಯಶಸ್ವಿಯಾಗಿವರೆಗೂ ಕೂಡ ಪಕ್ಷ ಪಾರ್ಟಿಯನ್ನು ಬಿಟ್ಟು ಇವತ್ತ ಮಾಧ್ಯಮದವರು, ಪೊಲೀಸ್ ಇಲಾಖೆಯವರು, ತಹಸೀಲ್ದಾರ್ ಇವತ್ತು ಗಮನ ಹರಿಸಬೇಕಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಕರಿಯಮ್ಮ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಆದ್ರೆ ಅದನ್ನ ಜಾರಿ ಮಾಡ್ಬೇಕಂತ ಒತ್ತಾಯವನ್ನ ನಾವು ಪಡಬೇಕಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಸಮಸ್ತರು ಹಿರಿಯರು ಭಾಗವಹಿಸಿ ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.